ನನ್ನ ಹೆಸರು ಇಟ್ನ ರಾಜಣ್ಣ ಅಂತ ಹೇಳಿ ಸರಗೂರು ತಾಲೂಕು ಆದಿ ಕರ್ನಾಟಕ ಮಹಾಸಭಾ ಅಧ್ಯಕ್ಷರು. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರೆ, ಏನು ಈ ಮೈಸೂರು ಭಾಗದಲ್ಲಿ ದಲಿತರ ಒಂದು ಆಶಾಕಿರಣ ಮತ್ತು ದಲಿತರ ಪ್ರಭಾವಿ ನಾಯಕ ಅನ್ಸ್ಕೊಂಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರಿಗೆ ಸಚಿವ ಸಂಪುಟದಲ್ಲಿ ಉನ್ನತ ಸ್ಥಾನಮಾನವನ್ನ ಕೊಡೋದ್ರ ಮುಖಾಂತರ ಅವ್ರನ್ನ ಗೌರವಿತವಾಗಿ ನಡೆಸ್ಕೋಬೇಕು. ಮತ್ತೆ ಅವ್ರಿಗೆ DCM ಮುಖ್ಯಮಂತ್ರಿಗಳಾಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥವ್ರನ್ನ ಕನಿಷ್ಠ ಪಕ್ಷ ಒಂದು DCM ಪೋಸ್ಟ್ ಆದ್ರೂ ಕೊಟ್ಟು ಅವ್ರನ್ನ ಗೌರವಿತವಾಗಿ ನಡೆಸ್ಕೋಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಯಾಕೆ ಅಂತಂದ್ರೆ, ದಲಿತರು ಇಲ್ಲಿಯ ತನಕ ಸತತ 70 ವರ್ಷಗಳ ಹಿಂದ ಈ ಕಾಂಗ್ರೆಸ್ ಪಕ್ಷವನ್ನ ನಮ್ಮ ನಾಯಕರುಗಳು ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್ ಅವರು ಮತ್ತೆ ಎಚ್ ಸಿ ಮಾದೇವಪ್ಪ ಅವರು ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ದಲಿತ ಬಲಗೈ ಸಮುದಾಯ ಇಲ್ಲಿ ತನಕ ಬೆಂಬಲಿಸ್ಕೊಂಡು ಬಂದಿದೆ. ಅದೇ ರೀತಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೂ ಕೂಡ ಮಾನ್ಯ ಮತ್ತೆ ನಮ್ಮ ಸಾಹೇಬ್ರಿಗೆ ಎಚ್ ಸಿ ಮಾದೇವಪ್ಪ ಸಾಹೇಬ್ರಿಗೆ ಒಂದು ಸಮಾಜ ಕಲ್ಯಾಣ ಸಚಿವ ಸ್ಥಾನವನ್ನ ಕೊಟ್ಟು ಈ ದೇಶದಲ್ಲಿ ಕೋಮುವಾದಿಗಳು ಏನು ಸಂವಿಧಾನವನ್ನ ಕೆದಕಿ ನೋಡ್ತಾರ ಅಂತಕ್ಕಂಥ ಒಂದು ವಿಚಾರವನ್ನ ಈ ತಾವು ಒಂದು ಸ್ವಂತಿಕೆಯಲ್ಲಿ ತಗೊಂಡು ಸಂವಿಧಾನವನ್ನ ಎಲ್ಲರೂ ಕೂಡ ಜಾಗೃತಿಗೊಳಿಸೋದ್ರ ಮುಖಾಂತರ ಪ್ರತಿಯೊಬ್ಬ ಭಾರತೀಯನು ಕೂಡ, ಪ್ರತಿಯೊಬ್ಬ ರಾಜ್ಯದಲ್ಲಿ ನಾಗರಿಕರು ಕೂಡ ಒಂದು ಸಂವಿಧಾನವನ್ನ ಪೀಠಿಕೆಯನ್ನು ಓದುವಂತ ಒಂದು ಕೆಲಸವನ್ನ ಮಾಡಿದಂತವರು ನಮ್ಮ ಮಾದೇವಪ್ಪ ಸಾಹೇಬರು. ಅಂತ ಒಬ್ಬ ವ್ಯಕ್ತಿನ ಅನುಭವಶಾಲಿಗಳು, ರಾಜಕಾರಣದಲ್ಲಿ ಅನುಭವ ಇದೆ ಮತ್ತು ಎಲ್ಲಾ ಒಂದು ಖಾತೆಯನ್ನ ಒಂದು ಸಚಿವ ಸಂಪುಟದಲ್ಲಿ ಅತ್ಯುತ್ತಮವಾಗಿ ನಿಭಾಯಿಸಿರ್ತಕ್ಕಂಥ ಅನುಭವ ಇದೆ. ಅಂತ ಒಬ್ಬ ಸಚಿವರನ್ನ ಇವತ್ತು DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಉನ್ನತ ಸ್ಥಾನಮಾನವನ್ನ ಕೊಡೋದ್ರ ಮುಖಾಂತರ ಅವ್ರನ್ನ DCM ಮಾಡಿ ಈ ಒಂದು ಮೈಸೂರು ಜಿಲ್ಲೆಗೆ ಸ್ಥಾನಮಾನವನ್ನ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಯಾಕೆ ಅಂತಂದ್ರೆ, ಈ ಒಂದು ವೇಳೆ ನಿರ್ಲಕ್ಷ್ಯ ಮಾಡೋದು ಆದ್ರೆ ಮುಂದೊಂದು ದಿನಗಳಲ್ಲಿ ರಾಜ್ಯದಲ್ಲಿ ಸರ್ಕಾರ ಒಂದು ಕಾಂಗ್ರೆಸ್ ಪಕ್ಷ ಸಾಕಷ್ಟು ಒಂದು ಸಂಕಷ್ಟಕ್ಕೆ ಈಡಾಗಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇಲ್ಲಿ ಪಕ್ಷಾತೀತ್ವ, ಇಲ್ಲಿ ಎಲ್ಲರೂ ಕೂಡ ದಲಿತ ಸಂಘಟನೆಗಳನ್ನ ಅವರ ಅವಧಿಯಲ್ಲಿ, 2 ಅವಧಿಯಲ್ಲಿ ಅವರು ವಾಲಂಟರಿ ಆಗಿ ಜವಾಬ್ದಾರಿಯನ್ನು ತಕೊಂಡು ಎಲ್ಲಾ ದಲಿತ ಸಂಘಟನೆಗಳ ಬಣಗಳನ್ನ ಒಂದುಗೂಡಿಸಿ, ಮೈಸೂರು ಆಗ್ಬಹುದು, ಎಲ್ಲಾ ಜಿಲ್ಲೆಗಳಲ್ಲೂ ಆಗ್ಬಹುದು, ದಲಿತ ಸಂಘಟನೆಗಳನ್ನ ಒಂದುಗೂಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಸುವ ಒಂದು ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಕೆಲಸ ಮಾಡಿದಂತ ಒಬ್ಬ ಮುತ್ಸಜ್ಜಿ ಆಗಿದ್ದಾರೆ. ಅಂತವ್ರನ್ನ ಕರ್ನಾಟಕ ಸರ್ಕಾರ, ಅದರಲ್ಲೂ ಮಾನ್ಯ DK ಶಿವಕುಮಾರ್ ಅವರ ಸರ್ಕಾರ ಗೌರವಿತವಾಗಿ ನಡೆಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿಯಾಗಿದೆ. ಇದನ್ನ ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು, ಹಾಗೆಯೇ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರಿ ಗಂಭೀರವಾಗಿ ಪರಿಗಣಿಸಬೇಕು. ಇದು ಒಂದು ದಿನಗಳಲ್ಲಿ ತಾವು ನಿರ್ಲಕ್ಷ್ಯ ಮಾಡೋದೇ ಆದ್ರೆ ಮುಂದೊಂದು ದಿನಗಳಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕುವಂತ ಚಳವಳಿಯನ್ನ ನಾವು ಮೈಸೂರು ಜಿಲ್ಲೆಯಿಂದ ಹೆಚ್ಚು ಕಮ್ಮಿ 50,000 ಜನ ಹೋಗುವಂತ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೀನಿ. ಈಗ ತಾವು DCM ಹುದ್ದೆ ಕೇಳ್ತಾ ಇದ್ರಿ, ಅವ್ರಿಗೆ ಸಚಿವ ಸ್ಥಾನ ಸಿಗದೆ ಡೌಟ್ ಅನ್ನೋ ಒಂದು ಮಾತು ಹರಿದಾಡ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಇಲ್ಲ ಸರ್, ಇವತ್ತಿಂದ ಪ್ರಾರಂಭ. ಇವತ್ತು ಏನು ನಮ್ಮ ಜನಸಾಮಾನ್ಯರ ನೋಡಿ ಅವರು ಇವತ್ತಿಂದನೇ ಎತ್ತೆಚ್ಕೊಂಡು ಅವರ ಲಿಸ್ಟ್ ನ DCM ಸ್ಥಾನಕ್ಕೆ ಪೋಸ್ಟಿಂಗ್ಸ್ಗೆ ಒಂದು ಅನುಮೋದನೆ ಮಾಡ್ಬೇಕು. ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ನಾವು ಹೇಳಿದ್ವಲ್ಲ, ಮುಂದೊಂದು ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನ, ವಿಧಾನಸೌಧ ಮುತ್ತಿಗೆ ಹಾಕುವಂತ ಚಳವಳಿಯನ್ನ ನಾವು ಖಂಡಿತ ಮಾಡೇ ಮಾಡ್ತೀವಿ. ಬಹಳಷ್ಟು ಯುವ ಶಾಸಕರಿದ್ದಾರೆ ದಲಿತ ಸಮುದಾಯದಲ್ಲಿ, ಅವ್ರಗಳಿಗೆ ಅವಕಾಶ ಕೊಡೋದು ಬೇಡ ಅಂತೀರ ಸರ್? ಈಗ ಸತತವಾಗಿ 70 ವರ್ಷಗಳಿಂದ ಈ ಬಲಗೈ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ಕೊಂಡು ಬಂದಿರತಕ್ಕಂಥ ಆ ಒಂದು ಹಿನ್ನೆಲೆಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಏನು ನಮ್ಮ ಶಾಸಕರು ಗೆದ್ದಿದ್ದಾರೆ, ಅದೇ ರೀತಿ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಸಚಿವ ಸಂಪುಟದಲ್ಲಿ ಬಲಗೈ ಸಮುದಾಯಕ್ಕೆ ಕೊಡ್ಲೇಬೇಕು ಅವರು. ಯಾಕೆ ಅಂತಂದ್ರೆ ಬೇರೆ ಯಾವುದೋ ಒಂದು ಸಮುದಾಯದವರು ಗೆದ್ದಿದ್ರ ಅಂತವ್ರಿಗೆ, ಈಗ ಉದಾಹರಣೆಗೆ ಎಲ್ಲಾ ಸಮುದಾಯದವರು ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವು ಇಷ್ಟು ವರ್ಷ ಸುದೀರ್ಘವಾಗಿ ಎಲ್ಲಾ ರಾಜಕೀಯ ಮುಖಂಡರು ಕೂಡ ಆ ಪಕ್ಷದಲ್ಲಿದ್ರು ಕೂಡ ಇಲ್ಲಿವರೆಗೆ ನಮ್ಮ ದಲಿತ ಸಮುದಾಯ ಮುಖ್ಯಮಂತ್ರಿಗಳಾಗಿಲ್ಲ. ಹಾಗಾಗಿ ನಮ್ಗೆ ಉನ್ನತ ಸ್ಥಾನಮಾನವನ್ನ ಕೊಡಬೇಕು. ಕೊಡ್ಲಿಲ್ಲ ಅಂತಂದ್ರೆ ಮುಂದೊಂದು ದಿನಗಳಲ್ಲಿ ಪಕ್ಷಕ್ಕೆ ತುಂಬಾ ಡ್ಯಾಮೇಜ್ ಆಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಹೇಳ್ತೀರಿ,
ಎಸ್ ಸಿ ಮಾದೇವಪ್ಪ ಅವರು ಅಭಿವೃದ್ಧಿ ಮಾಡಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಸಂವಿಧಾನ ರಕ್ಷಣೆ ಮಾಡಿದ್ದಾರೆ ಅಂತ. ಆದ್ರೂ ಈಗ ಜನಸಾಮಾನ್ಯರಲ್ಲಿ ಆತಂಕ ಯಾಕೆ, ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ ಅನ್ನೋದು ಆತಂಕ ಯಾಕೆ ಉಂಟು ಸರ್? ಆತಂಕ ಯಾಕೆ ಅಂತಂತಂದ್ರೆ ಹೋರಾಟ ಮಾಡ್ಬೇಕಾಗ್ ಬಂತ ನೀವು ಸರ್ ಹೋರಾಟ ಮಾಡ್ಬೇಕಾಗ್ ಬಂತ ಹೋರಾಟ ಮಾಡ್ಬೇಕಾಗ್ ಬಂತು ಅಂತಂದ್ರೆ ಅವರು ಇನ್ನು ಯುವ ನಾಯಕರಿಗೆ ಮತ್ತು ಬೇರೆ ಶಾಸಕರುಗಳಿಗೆ ಕೊಡುವಂತ ಅವಕಾಶ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯುವ ನಾಯಕರಿಗೂ ಕೊಡ್ಲಿ, ಅದರಲ್ಲಿ ಅನುಭವಶಾಲಿಗಳು ಕೂಡ ಕ್ಯಾಬಿನೆಟ್ ಇರಬೇಕು. ಅದರಲ್ಲೂ ದಲಿತ ಬಲಗೈ ಸಮುದಾಯದಲ್ಲಿ ಮೈಸೂರು ಪ್ರಾಂತ್ಯವನ್ನ ಪ್ರತಿನಿಧಿಸ್ತಕ್ಕಂಥವ್ರು ನಮ್ಮ ದಲಿತ ಸಮುದಾಯದಲ್ಲಿ ಮಾದೇವಪ್ಪ ಅವರು. ಹಾಗಾಗಿ ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರ ಹೆಸರನ್ನ ಪರಿಗಣಿಸಿ ಅವ್ರಿಗೆ ಉನ್ನತ ಸ್ಥಾನಮಾನವನ್ನು ಕೊಟ್ಟು ಅವ್ರನ್ನ DCM ಆಗಿ ಪರಿಗಣಿಸಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಒಂದು ಹೈಕಮಾಂಡ್ಗೂ ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ.